ನನ್ನ ಹೆಸರು ಅಶ್ವಿನಿ. ನಾನು ಓದ್ತಿರೋದು 6th SEM ಅಲ್ಲಿ. ನನಗ್ ಬಂದಿರೋಂತ ಟಾಪಿಕ್ ಶಾಸನಗಳ ಅರ್ಥ ಮತ್ತು ಸ್ವರೂಪ. ಶಾಸನಗಳ ಅರ್ಥ ನೋಡೋದಾದ್ರೆ, ಶಾಸ್ ಎಂಬ ಧಾತುವಿಂದ ಶಾಸನ ಎಂಬ ಪದ ಬಂದಿದೆ, ಪದ ರೂಪುಗೊಂಡಿದೆ. ಹಾಗೆ ಇದು ಲ್ಯಾಟಿನ್ ಭಾಷೆಯಿಂದ ಬಂದಿರ್ತೈತಿ. ಶಾಸನ ಅರ್ಥ ನೋಡುವುದಾದ್ರೆ, ಇದು ಶಿಕ್ಷಿಸು, ನಿಯಂತ್ರಿಸು, ಹಾಗೆ ಶಿಕ್ಷಿಸು, ನಿಯಂತ್ರಿಸು, ಆಜ್ಞೆಪಡಿಸು, ಆದೇಶಿಸು ಎಂಬ ಅರ್ಥವನ್ನು ಒಳಗೊಂಡೈತಿ. ಹಾಗೆ ಶಾಸನವು ಬಳಕೆಯಾಗಿರುವ ಇಂಗ್ಲಿಷ್ ಪದವೆಂದರೆ ಇನ್ಸ್ಟ್ರೇಷನ್ ಎಂಬ ಪದ ಬಂದೈತಿ. ಹಾಗೆ ಶಾಸನದಲ್ಲಿ ಒಂದು ಪದ ಪ್ರಯೋಗವಾಗೈತಿ. ಅದೇನಂದ್ರೆ ಎಪಿಗ್ರಫಿ ಎಂಬ ಒಂದು ಪದ ಪ್ರಯೋಗವಾಗೈತಿ. ಎಪಿಗ್ರಫಿ ಎಂದರೆ ಮೇಲೆ ಬರೆ ಎಂದರ್ಥ. ಹಾಗೆ ಎಪಿ ಅಂದ್ರೆ ಮೇಲೆ, ಗ್ರಫಿ ಅಂದ್ರೆ ಬರೆ ಅಥವಾ ಸಂಕೇತ ಅಂತ ಹೇಳ್ಬೋದು. ಹಾಗೆ ಶಾಸನ ಎಂದರೆ ಕಲ್ಲು, ತಾಮ್ರ, ಬೆಳ್ಳಿ ಮೊದಲಾದವುಗಳ ಮೇಲೆ ಕೊರೆಯಲ್ಪಟ್ಟ ಒಂದು ಬರಹವನ್ನು ಶಾಸನ ಎನ್ನುತ್ತೇವೆ. ಹಾಗೆ ಶಾಸನದಲ್ಲಿ ಅನೇಕ ವ್ಯಕ್ತಿಗಳು ಅದರ ಶಾಸನದ ವ್ಯಾಖ್ಯಾನವನ್ನು ಬರೆದಿದ್ದಾರೆ. ಆ ವ್ಯಾಖ್ಯೆಗಳು ಯಾವುವು ಅಂದ್ರೆ, ಮೊದಲಿಗೆ ಕೌಟಿಲ್ಯನ ವ್ಯಾಖ್ಯೆ, ರಾಜರ ಆಜ್ಞೆಗಳನ್ನು ತಿಳಿಸುವಂತ ಒಂದು ಬರಹವನ್ನು ಶಾಸನ ಎನ್ನುತ್ತೇವೆ. ಮತ್ತೆ MM ಕಲಬುರ್ಗಿ ಅವರ ವಾಕ್ಯ ನೋಡುವುದಾದರೆ, ಶಾಸನಗಳ ಕರ್ನಾಟಕ ಪ್ರಾಚೀನ ಸಂಸ್ಕೃತಿಗಳಿಗೆ ಇದು ಮುಖ್ಯ ಸಾಕ್ಷಿಗೀತೆ ಅಂತ ಹೇಳ್ಬೋದು. ಇದು ಶಾಸನಗಳು ಹಾಗೆ ಶಾಸನಗಳು ಅವಾಗ ರಾಜರ ಆಜ್ಞೆಗಳಾಗಿದ್ದು ಅಂತ ನೋಡ್ತೀವಿ. ಹಾಗೆ ಶಾಸನಗಳನ್ನು ಅವಾಗ ಕಲ್ಲಿನ ಮೇಲೆ ಮತ್ತು ಲೋಹಗಳ ಮೇಲೆ ಬರೀತಿದ್ರಂತ ನೋಡ್ಬೋದು. ಇದು ಶಾಸನವು ಈಜಿಪ್ಟ್ ನಲ್ಲಿ ಮರದ ಮೇಲೆ ಬರೀತಿದ್ರು. ಹಾಗೆ ಚೀನಾದಲ್ಲಿ ಇದು ಲೋಹ ಮತ್ತು ಇಟ್ಟಿಗೆಗಳ ಮೇಲೆ ಬರೀತಿದ್ರಂತ ನೋಡ್ತೀವಿ. ಹಾಗೆ ಕರ್ನಾಟಕದಲ್ಲಿ ಬಂದು ನೋಡುವುದಾದರೆ, ಅಲ್ಲಿ ಕಲ್ಲು, ತಾಮ್ರ, ಗೋಡೆ, ಮತ್ತೆ ಸ್ತಂಭ ಮೊದಲಾದವುಗಳ ಮೇಲೆ ಕೊರೀತಿದ್ರಂತ ಹೇಳ್ಬೋದು. ಇವು ಶಾಸನವು ಮಂಗಳ ಶ್ಲೋಕಗಳ ಬಗ್ಗೆ ಒಳಗೊಂಡೈತೆ ಅಂತ ಹೇಳ್ಬೋದು. ಹಾಗೆ ಶಾಸನಗಳಲ್ಲಿ ಹಲವು ಶಾಸನಗಳು ಇವೆ. ಆ ಶಾಸನಗಳಲ್ಲಿ ಅಲ್ಮಿಡಿ ಶಾಸನ, ಬಾದಾಮಿಯ ಕಪ್ಪೆಅರ್ಬಿಟೇಷನ್ ಶಾಸನ, ವೀರಗಲ್ಲು ಶಾಸನ, ಹೀಗೆ ಹಲವು ಶಾಸನಗಳನ್ನು ನೋಡುತ್ತೇವೆ. ಇದು ಅಲ್ಮಿಡಿ ಶಾಸನವು ವಿಷ್ಣುವಿನ ಕುರಿತು ಮಂಗಳ ಶ್ಲೋಕಗಳ ಬಗ್ಗೆ ಹೇಳ್ತೈತೆ ಅಂತ ನೋಡ್ಬೋದು. ಹಾಗೆ ಬಾದಾಮಿಯ ಕಪ್ಪೆಅರ್ಬಿಟೇಷನ್ ಶಾಸನ, ಇದು ಬಾದಾಮಿಯಲ್ಲಿ ಅಸಮಾನ ವೀರನಾದ ಕಪ್ಪೆಅರ್ಭಟ ಎಂಬ ಯೋಧನ ಬಗ್ಗೆ ಕುರಿತು ತಿಳಿಸುತ್ತೆ. ಹಾಗೆ ಇದು ತ್ರಿಪದಿ ಮತ್ತು ಛಂದಸ್ಸಿನಲ್ಲಿ ರಚನೆ ಆಗೈತೆ. ಅದಕ್ಕೆ ಇದನ್ನು ತಾಯಿಯ ಬೇರು ಎಂದು ಕರೆಯುತ್ತಾರ. ಇದು ಬಾದಾಮಿಯ ಕಪ್ಪೆಅರ್ಭಟನ ಶಾಸನ. ಹಾಗೆ ಮತ್ತು ಶಾಸನ ನಾವು ಆಗಿನ ಕಾಲದಾಗ ಯಾಕೆ ಕಲ್ಲಿನ ಮೇಲೆ ಬರಿತಿದ್ರು ಅಂತ ಹೇಳುದಾದ್ರೆ, ಹಾಗೆ ಬರೆಯಲು ಯಾವುದೇ ಒಂದು ಇವಾಗ ನಾವ್ ಯಾವ್ದೇ ಒಬ್ಬ ವ್ಯಕ್ತಿದು ಏನೇ ಒಂದು ಸಾಧನೆ ಮಾಡಿದ ವಿಷಯ ಒಂದು ಬರಿಬೇಕಂದ್ರೆ, ಇವಾಗ ಒಂದು ಪೆನ್ನು, ಕಾಪಿ, ಅದಿರ್ಲಿಲ್ಲ ಅಂದ್ರೆ ಒಂದು ಫೋನು, ಏನೋ ಒಂದು ಗುರ್ತಿಗೆ ಒಂದು ಗುರುತಿಸಲಿಕ್ಕೆ ಇವು ಇದಾವು. ಬಟ್ ಅವಾಗ ಇವನ್ ಯಾವ್ದೋ ಒಬ್ಬ ರಾಜನ ಬಗ್ಗೆ ಗುರ್ತಿಸಕ ಏನು ಪೆನ್ನು, ಕಾಪಿ, ಪೆನ್, ಫೋನು ಇವು ಏನು ಇರ್ಲಿಲ್ಲ. ಅದಕ್ಕೆ ಆಗಿನ ಕಾಲದಾಗ ಕಲ್ಲು, ಗೋಡೆ, ದೇವಸ್ಥಾನ, ಹಲವು ಸ್ತಂಭಗಳ ಮೇಲೆ, ಹೀಗೆ ಮರ ಮತ್ತು ಇಟ್ಟಿಗೆಗಳ ಮೇಲೆ ಬರಿತಿದ್ರು. ಆಗಿನ ಕಾಲದಾಗ ಆ ರಾಜರು ಇವನ್ ಬಳಸಿದ್ರಿಂದ ನಮ್ಗ ಇವಾಗ ತಿಳ್ಕೊಳಕ್ ಸಾಧ್ಯ ಆಗಿತ್ತಂತ ಹೇಳ್ಬೋದು. ಇನ್ನು ಶಾಸನಗಳ ಬಗ್ಗೆ ಹೇಳ್ಬೇಕಾದ್ರ, ಇದು ಒಂದು
ನಮ್ಗೆ ಹಿಂದೆ ನಡೆದಿರೋ ಒಂದು ಘಟನೆ ತಿಳ್ಸಕ್ ಒಂದ್ ಸಹಾಯ ಆಗೈತೆ ಅಂತ ಹೇಳ್ಬೋದು. ಅಮ್, ಆಮ್, ರಾಜಾರಾಮ್ ಬಿರುದು ಮತ್ತು ಪ್ರಶಸ್ತಿಗಳ ಬಗ್ಗೆ ಒಳಗೊಂಡೈತೆ ಅಂತ ಹೇಳ್ಬೋದು. ಅಮ್, ಇದು ಶಾಸನವನ್ನು ಹಾಕಿಸುವವನು ಯಾವ ಧರ್ಮಕ್ಕೆ ಸಂಬಂಧಪಟ್ಟಿರ್ತಾನೋ ಆ ದೇವರ ಸ್ತುತಿ ಆರಂಭ ಬರ್ತೈತೆ ಅಂತ ಹೇಳ್ಬೋದು. ಹೀಗೆ ಇನ್ನೂ ಶಾಸನ ಬಗ್ಗೆ ತಿಳ್ಕೊಳ್ಬೇಕಾದ್ರೆ ಹಲವು ಶಾಸನಗಳ ಬಗ್ಗೆ ತಿಳ್ಕೊಬೇಕಾದ್ರೆ ಹಲವು ಶಾಸನಗಳಿವೆಲ್ಲ, ಆ ಶಾಸನಗಳನ್ನು ಓದ್ಬೇಕಂತ ಹೇಳಿ ಇಷ್ಟನ್ನು